ಲೈನ್ ಏಜೆನ್ಸಿ ಜೊತೆ ಬೆಸ್ಕಾಂ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್. ಇಂಧನ ಸಚಿವರ ಮೂಗಿನ ನೇರಕ್ಕೆ ನಡೀತಾ ಇದೆ ಹಗರಣ. ಬೆಸ್ಕಾಂ ಅಧಿಕಾರಿಗಳಿಂದ ಉದ್ದೇಶಪೂರ್ವಕ ನಿರ್ಲಕ್ಷ್ಯ, ಟೆಂಡರ್ ಕರೆಯದರ ಹಿಂದಿದೆಯಾ ಭಾರಿ ಭ್ರಷ್ಟಾಚಾರ, ಮರು ಟೆಂಡರ್ ಕರೆಯದೆ ಏಜೆನ್ಸಿಗೆ ಲಾಭ ಮಾಡಲು ಹುನ್ನಾರ ನಡೀತಾ ಇದೆಯಂತೆ. ಏಜೆನ್ಸಿ ಟೆಂಡರ್ ಮುಗಿದರೂ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು, ಮರು ಟೆಂಡರ್ ಕರೆಯುವುದಕ್ಕೆ ಬೆಸ್ಕಾಂ ಅಧಿಕಾರಿಗಳ ಪೂರ್ಣ ರೀತಿಯ ನಿರ್ಲಕ್ಷ್ಯ. ಇಂಧನ ಸಚಿವರ ಗಮನಕ್ಕೆ ತರದೆ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. 3 ವರ್ಷದಿಂದ ಹೆಲ್ಪ್ ಲೈನ್ ನಿರ್ವಹಣೆ ಟೆಂಡರ್ ಮಾಡುತ್ತಿದ್ದ ಆ ಒಂದು ಏಜೆನ್ಸಿ, ಆದರೆ ಇಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಈ ಅಧಿಕಾರಿಗಳ ಕೊಂಪೆ ಎನ್ನುವಂತಹದ್ದು. ಇಂಧನ ಸಚಿವರ ಗಮನಕ್ಕೆ ತರದೆ ಅಧಿಕಾರಿಗಳ ಕಣ್ಣಾಮುಚ್ಚಾಲೆ. 3 ವರ್ಷದಿಂದ ಹೆಲ್ಪ್ ಲೈನ್ ನಿರ್ವಹಣೆ ಟೆಂಡರ್ ಮಾಡ್ತಿದ್ದಂತಹ ಒಂದು ಏಜೆನ್ಸಿ, ಹೆಲ್ಪ್ ಲೈನ್ ಏಜೆನ್ಸಿ ಜೊತೆ ಬೆಸ್ಕಾಂ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ಎನ್ನುವಂತಹದ್ದು. ಇಂಧನ ಸಚಿವರ ಮೂಗಿನಡಿಯೇ ನಡೀತಿದೆಯಾ ಹಗರಣ ಅಂತ. ಬೆಸ್ಕಾಂ ಅಧಿಕಾರಿಗಳಿಂದ ಉದ್ದೇಶಪೂರ್ವಕವಾದಂತಹ ಈ ಭ್ರಷ್ಟಾಚಾರ ನಡೀತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಈಗ ಅಧಿಕಾರಿ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ಟೆಂಡರ್ ಕರೆಯದ್ರ ಹಿಂದಿದೆಯಾ ಹಾಗಾದರೆ ಭಾರಿ ಭ್ರಷ್ಟಾಚಾರ ಎನ್ನುವಂತಹದ್ದು. ಬೆಸ್ಕಾಂ ಅಧಿಕಾರಿಗಳಿಂದ ಉದ್ದೇಶಪೂರ್ವಕವಾದಂಥ ನಿರ್ಲಕ್ಷ್ಯ ಆಗಿದೆ ಎನ್ನುವಂತಹದ್ದು ಆರೋಪ. ಇಂಧನ ಸಚಿವರ ಕಣ್ಮುಂದೆಯೇ ಈ ತರಹದ ಹಗರಣ ನಡೀತಾ ಇದ್ರೂ ಕೂಡ ಇಂಧನ ಸಚಿವರು ಏನು ಮಾಡ್ತಾ ಇದ್ದಾರೆ, ಹೆಲ್ಪ್ ಲೈನ್ ಏಜೆನ್ಸಿ ಜೊತೆ ಬೆಸ್ಕಾಂ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ನಡೀತಾ ಇದೆಯಾ? KJ ಜಾರ್ಜ್ ಇದಕ್ಕೆ ಉತ್ತರಿಸಬೇಕು, ಪವರ್ ಮಿನಿಸ್ಟರ್. ಸೊ ಇವೆಲ್ಲದರ ನಡುವೆ ಪವರ್ ಮಿನಿಸ್ಟರ್ ಅವರ ಗಮನಕ್ಕೆ ಬಂದಿಲ್ವಾ? ಇಂಧನ ಸಚಿವರ ಗಮನಕ್ಕೆ ಇದೆಲ್ಲ ಬಂದಿಲ್ವಾ? ಹೆಲ್ಪ್ ಲೈನ್ ಏಜೆನ್ಸಿ ಜೊತೆ ಬೆಸ್ಕಾಂ ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಇಂಧನ ಸಚಿವರ ಮೂಗಿನಡಿಯೇ ಈ ಹಗರಣ ನಡೀತಾ ಇದ್ರು ಕೂಡ ಬೆಸ್ಕಾಂ ಅಧಿಕಾರಿಗಳಿಂದ ಉದ್ದೇಶಪೂರ್ವಕವಾದಂಥ ನಿರ್ಲಕ್ಷ್ಯಗಳು ಕಾಣ್ತಾ ಇದ್ರು. ಟೆಂಡರ್ ಕರೆಯದರ ಹಿಂದಿದೆಯಾ ಹಾಗಾದರೆ ಭಾರಿ ಭ್ರಷ್ಟಾಚಾರ? ಮರು ಟೆಂಡರ್ ಅಂದರೆ ಮತ್ತೊಂದು ಟೆಂಡರ್ ಕರೆಯದೆ ಏಜೆನ್ಸಿಗೆ ಲಾಭ ಮಾಡಲು ಮುಂದಾದ್ರ ಹುನ್ನಾರ ನಡೀತಾ ಇದೆ ಎನ್ನುವಂಥದ್ದು ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿರುವಂಥದ್ದು.